ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ರಾವಣ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ. ರಾವಣ ಅಂತ ಶ್ರೇಷ್ಠ ವ್ಯಕ್ತಿ ಎಲ್ಲೂ ಇಲ್ಲ. ರಾಮಾಯಣದಲ್ಲಿ ರಾಮನ ಪಾತ್ರ ಹೇಗೆ ಮುಖ್ಯವೋ ಅಷ್ಟೇ ರಾವಣನ ಪಾತ್ರ ಮುಖ್ಯ. ರಾವಣ ಇಲ್ಲದಿದ್ದರೆ ರಾಮಾಯಣಕ್ಕೆ ಅರ್ಥವೇ ಇರುತ್ತಿರಲಿಲ್ಲ. ರಾಮಾಯಣದಲ್ಲಿ ರಾಮನ ಪಾತ್ರ ಹೇಗೆ ಮುಖ್ಯವಾಗಿರುತ್ತದೆ ಅಷ್ಟೇ ರಾವಣನ ಪಾತ್ರವೂ ಮುಖ್ಯವಾಯಿತು. ರಾವಣ ಇಲ್ಲದಿದ್ದರೂ ರಾಮಾಯಣ ಎನ್ನುವ ಕತೆ ಇಂದಿಗೂ ನಮಗೆ ಓದಲು ಸಾಧ್ಯವಾಗುತ್ತಿರಲಿಲ್ಲ. ರಾಮಾಯಣದಲ್ಲಿ ರಾಮನಿಗಷ್ಟೇ ಪಾಲು ರಾವಣದ್ದು. ರಾವಣನನ್ನು ರಾಮಾಯಣ ಕಥೆಯಲ್ಲಿ ನೀಚ ಗುಣವನ್ನಾಗಿ ಚಿತ್ರಿಸಲಾಗಿದೆ. ರಾವಣನನ್ನು ಸಂಹಾರ ಮಾಡುವುದಕ್ಕಾಗಿ ಹನುಮಂತನು ರಾಮಾಯಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ರಾವಣ ಕುರಿತು ಸಾಕಷ್ಟು ರಹಸ್ಯಗಳಿವೆ. ಅವುಗಳಲ್ಲಿ ಅದೆಷ್ಟೋ ರಹಸ್ಯಗಳು ಇಂದಿಗೂ ಯಾರಿಗೂ ತಿಳಿದಿಲ್ಲ. ರಾವಣನ ಬಗೆಗೆ ರಹಸ್ಯಗಳಲ್ಲಿ ರಾವಣ ಯಾವಾಗಲೂ ಒಬ್ಬನೇ ಇರುತ್ತಿದ್ದ ಎಂದು ಏಕೆ ಈ ಕಥೆಯಲ್ಲಿ ತಿಳಿಯೋಣ. ರಾವಣ ಮಹಾನ್ ವಿದ್ವಾಂಸನಾಗಿದ್ದ. ಅವನು ಲಂಕೆಯ ರಾಜನಾಗಿದ್ದ ಕಾರಣ ಅವನನ್ನು ಲಂಕಾಪತಿ ರಾವಣವೆಂದು ಕರೆಯಲಾಗುತ್ತಿತ್ತು. ರಾವಣನಿಗೆ 4 ವೇದಗಳ ಬಗ್ಗೆಯೂ ಜ್ಞಾನವಿತ್ತು. ಅವನು ಪ್ರಪಂಚದ ಬಹುತೇಕ ಎಲ್ಲ ಧರ್ಮ ಗ್ರಂಥಗಳ ಬಗ್ಗೆ ಆಳವಾಗಿ ತಿಳಿದುಕೊಂಡಿದ್ದನು. ರಾವಣ ಎಷ್ಟು ಶಕ್ತಿಶಾಲಿಯಾಗಿದ್ದನೋ ಜ್ಞಾನಿಯಾಗಿದ್ದನೋ ಅಷ್ಟೇ ದುರಹಂಕಾರವನ್ನು ಅವನ ಬಗ್ಗೆ ಅವನೇ ಹೆಮ್ಮೆಯನ್ನು ಹೊಂದಿದ್ದನು. ರಾವಣ ಮಹಾನ್ ಶಿವಭಕ್ತನಾಗಿದ್ದ. ಶಿವ ತಾಂಡವ ಸೂತ್ರವಲ್ಲದೆ ಶಿವನ ಕುರಿತು ಅನೇಕ ಸೂತ್ರಗಳನ್ನು ಕೂಡ ಆತ ರಚಿಸಿದ್ದನು. ರಾವಣನಲ್ಲಿದ್ದ ಅಹಂಕಾರ ಹೆಮ್ಮೆ ಆತನಿಗೆ ಅಂತ್ಯಕ್ಕೆ ಕಾರಣವಾಯಿತು. ರಾಮ ಮತ್ತು ರಾವಣನ ನಡುವೆ ವಿರಸಗಳಿದ್ದರೂ ಕೂಡ ರಾಮನು ಆಯೋಜಿಸಿದ ಪೂಜೆಗಳನ್ನು ರಾವಣನೇ ಮುಂದೆ ನಿಂತು ನಡೆಸಿಕೊಡುತ್ತಿದ್ದಾನೆ. ರಾವಣರ ಯುದ್ಧ ಲಂಕೆಯ ಮೇಲೆ ದಾಳಿ ಮಾಡುವ ಮುನ್ನ ಆತನು ಶಿವನನ್ನು ಒಲಿಸಿಕೊಳ್ಳುವುದು ಮುಖ್ಯವಾಗಿತ್ತು. ಏಕೆಂದರೆ ರಾವಣ ಶಿವನ ಭಕ್ತನಾಗಿದ್ದ. ಆತನು ವರವನ್ನು ಹೊಂದಿದ್ದನು. ಈ ಪೂಜೆಯನ್ನು ರಾವಣನಂಥ ವಿದ್ವಾಂಸರೇ ಮಾಡಬೇಕಾಗಿತ್ತು. ಆದರೆ ರಾವಣನನ್ನು ಹೊರತುಪಡಿಸಿ ಅಂತಹ ಮಹಾನ್ ವಿದ್ವಾಂಸರು ರಾಮನಿಗೆ ಸಿಗುತ್ತಿರಲಿಲ್ಲ. ಆಗ ರಾವಣ ಶಿವನ ಪೂಜೆ ಅದನ್ನು ನಿರಾಕರಿಸದೆ ಪೂಜೆಯನ್ನು ನಿರ್ವಿಘ್ನವಾಗಿ ಸಕಲ ಮಂತ್ರಗಳೊಂದಿಗೆ ಪೂರ್ಣಗೊಳಿಸುತ್ತಾನೆ. ರಾವಣ ಒಳ್ಳೆಯನೋ ಅಥವಾ ಕಟುಕನೋ, ಆದರೆ ಆತ ಸೀತೆಯನ್ನು ಅಪಹರಿಸುವ ಮೂಲಕ ಮಾಡಿದ್ದ ತಪ್ಪು ಅವನ ಕೈಯಿಂದಲೇ ಪೂಜೆಯಾಗುವಂತೆ ಮಾಡಿತ್ತು. ರಾಮಾಯಣದ ಪ್ರಕಾರ ಹನುಮಂತನು ಸೀತೆಯನ್ನು ಹುಡುಕಿಕೊಂಡು ಮೊದಲ ಬಾರಿಗೆ ಲಂಕಾಪತಿ ರಾವಣ ಸಾಮ್ರಾಜ್ಯವಾದ ಲಂಕೆಗೆ ಬರುತ್ತಾನೆ. ಲಂಕೆಯಲ್ಲಿದ್ದ ರಾವಣನ ಅರಮನೆಯನ್ನು ಹನುಮಂತನು ಸುತ್ತಲೂ ಪ್ರಾರಂಭಿಸುತ್ತಾನೆ. ಮೂಲೆ ಮೂಲೆಯನ್ನು ಹುಡುಕಿಕೊಂಡು ಹೋಗುತ್ತಾನೆ. ಆ ಸಮಯದಲ್ಲಿ ಅವನು ರಾವಣನ ಕೋಣೆಯನ್ನು ನೋಡುತ್ತಾನೆ. ತನ್ನ ಕೋಣೆಯಲ್ಲಿ ರಾವಣ ಒಬ್ಬಂಟಿಯಾಗಿ ಮಲಗಿಕೊಂಡಿರುತ್ತಾನೆ. ರಾವಣನ ಕೋಣೆಯಲ್ಲಿ ಆತನ ಪತ್ನಿ ಮಂಡೋದರಿ ಆಗಲಿ, ಆತನ ಸೇವಕರಾಗಲಿ, ಕೋಣೆಯ ಹೊರಗಡೆ ರಾಜನ ಭಟ್ಟರಾಗಲಿ ಯಾರೂ ಕೂಡ ಇರಲಿಲ್ಲ. ಆದ್ದರಿಂದ ಹನುಮಂತನಿಗೆ ಗೊಂದಲ ಉಂಟಾಯಿತು. ಹಾಗಾಗಿ ಅವನು ಒಂದಿಷ್ಟು ಸಮಯ ಅಲ್ಲಿಯೇ ಮೌನವಾಗಿ ನಿಲ್ಲುತ್ತಾನೆ. ಬಳಿಕ ಹನುಮಂತನು ಸಹಿಸಲಾರದಷ್ಟು ನಗಲು ಪ್ರಾರಂಭಿಸಿದನು. ಯಾಕೆಂದರೆ ಇದಕ್ಕೆಲ್ಲ ಮುಖ್ಯ ಕಾರಣ ರಾವಣ ಹೊಡೆಯುತ್ತಿದ್ದ ಗೊರಕೆ ಶಬ್ದವಾಗಿತ್ತು. ರಾವಣ ಎಷ್ಟು ಜೋರಾಗಿ ಗೊರಕೆ ಹೊಡೆಯುತ್ತಿದ್ದ ಎಂದರೆ ಅರಮನೆಯ ತುಂಬೆಲ್ಲ ಆತನ ಗೊರಕೆ ಶಬ್ದವೇ ತುಂಬಿಕೊಂಡಿತು. ರಾವಣನ ಅಸಹ್ಯವಾದ ಗೊರಕೆ ಶಬ್ದದ ಕಾರಣದಿಂದಾಗಿ ಯಾರೂ ಅವನ ಕೋಣೆಯಲ್ಲಿ ಮಲಗುತ್ತಿರಲಿಲ್ಲ. ರಾವಣ ತನ್ನ ಅಹಂಕಾರದ ಪರಮಾವಧಿಯನ್ನು ತಲುಪಿದಾಗ ಅವನು ರಾಮನ ಕೈಯಿಂದ ಮರಣವನ್ನು ಹೊಂದುತ್ತಾನೆ. ಈ ಸಮಯದಲ್ಲಿ ರಾಮ ರಾವಣನ ಪಕ್ಕದಲ್ಲೇ ಇದ್ದನು. ಆ ಸಮಯದಲ್ಲಿ ರಾವಣ ಒಂದು ಜ್ಞಾನವನ್ನು ನೀಡುತ್ತಾನೆ. ಅದು ಇಂದಿನ ಜನರ ಜೀವನಕ್ಕೆ ಪೂರಕವಾಗಿದೆ. ರಾವಣ ಸಾಯುವ ಮುನ್ನ ರಾಮನನ್ನು ಕುರಿತು, ಓ ರಾಮ, ನಾನು ಬಲದಲ್ಲಿ, ಜ್ಞಾನದಲ್ಲಿ, ಧೈರ್ಯದಲ್ಲಿ ನಿನಗೇನು ಕಮ್ಮಿ ಇಲ್ಲ. ನೀನನ್ನು ಎದುರಿಸಬಲ್ಲ ಶಕ್ತಿ ನನ್ನಲ್ಲಿದೆ. ಆದರೆ ನಾನಿಂದು ಮರಣ ಹೊಂದಲು ಮುಖ್ಯ ಕಾರಣವೇನೆಂದು ನನಗೆ ನಿನಗಿರುವ ಲಕ್ಷ್ಮಣನಂಥ ಒಳ್ಳೆಯ ಸೋದರನಿಲ್ಲ. ನಮ್ಮ ಸಂಕಷ್ಟದಲ್ಲಿ ನಮಗೆ ಬೆಂಗಾವಲಾಗಿ ನಿಂತುಕೊಂಡವನೇ ನಿಜವಾದ ಸ್ನೇಹಿತ. ಹಾಗಾಗಿ ನಾನು ಸೋತು ಹೋದೆ ಎಂದು ಹೇಳುತ್ತಾನೆ. ಕೆಲವೊಂದು ಕಥೆಗಳಲ್ಲಿ ರಾವಣ ಅತ್ಯಂತ ಒಳ್ಳೆಯನು, ಸದ್ಗುಣಶೀಲನು ಎಂದು ವಿವರಿಸಲಾಗಿದೆ. ರಾವಣ ಒಂದೆಡೆ ಶಿವನ ಭಕ್ತನಾಗಿದ್ದನು, ಮತ್ತೊಂದೆಡೆ ಜ್ಞಾನಿಯಾಗಿದ್ದನು. ಅವನು ಶಿವನನ್ನು ಸ್ತುತಿಸುವುದಕ್ಕಾಗಿ ಶಿವ ತಾಂಡವ ಸೂತ್ರವನ್ನು, ಋಗ್ವೇದ ಭಾಷೆ, ರಾವಣೀಯಂ, ನಾಡಿ ಪರೀಕ್ಷೆ ಸೇರಿದಂತೆ ಇನ್ನೂ ಹಲವಾರು ಗ್ರಂಥಗಳನ್ನು ಸ್ತೋತ್ರವನ್ನು ಬರೆದಿದ್ದಾನೆ. ಸೀತೆಯನ್ನು ಅಪಹರಿಸಿಕೊಂಡು ರಾವಣ ಸೀತೆಯನ್ನು ಎಂದಿಗೂ ಕೆಟ್ಟ ದೃಷ್ಟಿಯಲ್ಲಿ ನೋಡಿದವನಲ್ಲ. ರಾವಣ ಆ ಕಾಲದಲ್ಲಿ ತನ್ನ ಸಾಮ್ರಾಜ್ಯದ ಜನರಿಗೆ ಉಚಿತ ಆಹಾರ, ಉಚಿತ ಶಿಕ್ಷಣ
ಎಲ್ಲವನ್ನು ಉಚಿತ ನೀಡುತ್ತಿದ್ದನು, ಉದಾರಿಯಾಗಿದ್ದನು. ರಾವಣನಂಥ ಶ್ರೇಷ್ಠ ವ್ಯಕ್ತಿ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರಿಕೃಷ್ಣ, ಹರಿರಾಮ.